ಇನ್ನು ರಾಜಕೀಯ ಬದಲಾವಣೆ ಮುಂದಿನ ದಿನ ನೋಡೋಣ. ಕ್ರಾಂತಿ ಅಂತಿದ್ದಂತ ಸಚಿವ ರಾಜಣ್ಣ ಈಗ ಶಾಂತಿ ಅಂತಿದ್ದಾರೆ. ರಾಜಕೀಯ ಬದಲಾವಣೆ ಮುಂದೇನಾಗುತ್ತೆ ನೋಡೋಣ. ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದಂತ ಆ ಟಾಪಿಕ್ ಓಪನ್ ಮಾಡಿದ್ದೆ KN ರಾಜಣ್ಣ. ಆದ್ರೆ ಈಗ ಕ್ರಾಂತಿ ಬಗ್ಗೆ ಕೇಳಿದ್ರೆ ಮುಂದಿನ ದಿನ ನೋಡೋಣ ಕ್ರಾಂತಿ ಏನಾಗುತ್ತೆ ಅಂತ TV9 ಜೊತೆ KN ರಾಜಣ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. DK CM ಅಂತ ಅವರವರ ಅಭಿಪ್ರಾಯ ಹೇಳಿದ್ದಾರೆ. ಅದಕ್ಕೆ ಯಾಕೆ ಮಹತ್ವ ಕೊಡಬೇಕು ಅಂತ KN ರಾಜಣ್ಣ ಹೇಳಿದ್ದಾರೆ. ಅದು ಕಾರ್ಯಕರ್ತರ ಅಭಿಪ್ರಾಯ, ಪಕ್ಷದ್ದಲ್ಲ, ಅವರವರ ಅಭಿಪ್ರಾಯ ವೈಯಕ್ತಿಕ. ಸರ್ಕಾರ ಇದ್ರೆ ಸಿದ್ದರಾಮಯ್ಯನವರೇ 5 ವರ್ಷ CM ಅಂತ ಕೂಡ ಹೇಳಿದ್ದಾರೆ. ಸಿದ್ದರಾಮಯ್ಯನವರೇ 5 ವರ್ಷ CM ಆಗಿರ್ತಾರೆ, ಸರ್ಕಾರ ಬಂಡಿ ಅಂತಿರುತ್ತೆ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಸುನಿಲ್ KN ರಾಜಣ್ಣ ಅವರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಸರ್, ಈಗ ಮುಖ್ಯಮಂತ್ರಿ ಚರ್ಚೆ ವಿಚಾರ ಸಾಕಷ್ಟು ಬರ್ತಾ ಇದೆ. ನೀವು ಕೂಡ ರಾಜಕೀಯ ಕ್ರಾಂತಿ ರೀ, ಯಾವುದೇ ಬದಲಾವಣೆಗಳು ಎಲ್ಲ ಪಕ್ಷದಲ್ಲೂ ಇದ್ದೇ ಇದಾವ್ರಿ. ಇದು ಒಂದೇ ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತವಾಗಿ ಏನಿಲ್ಲ, ಏನೇನು ಬದಲಾವಣೆಗಳಿದ್ದಾವೆ ನೋಡೋಣ ಮುಂದಿನ ದಿನಗಳಲ್ಲಿ. ಸರ್, ಶಾಸಕ ಇಕ್ಬಾಲ್ ಹುಸೇನ್ ಅವ್ರ ಹೇಳಿಕೆಯನ್ನು ಗಮನಿಸಿದ್ರ ಅನ್ಸುತ್ತೆ. ಉಪಮುಖ್ಯಮಂತ್ರಿಗಳಿಗೆ CM ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ನಂಗೆ ನೋಟಿಸ್ ಕೊಟ್ಟರು ಪರವಾಗಿಲ್ಲ. ಅಭಿಪ್ರಾಯ ಅವ್ರು ಹೇಳ್ಕೊಂಡಿದ್ದಾರೆ, ಅದಕ್ಕೆ ಯಾಕೆ ಅದಕ್ಕೆ ಅಷ್ಟೊಂದು ಮಹತ್ವ ಕೊಡಬೇಕು? ನಾನು ಹೇಳೋದು, ಈಗ ಅವ್ರು ಹೇಳಿದ್ದಾರೆ, ಅವನು ಯಾರೋ ಚನ್ನಗಿರಿ ಅವರೊಬ್ರು ಹೇಳ್ತಾರೆ, ಇನ್ನೊಬ್ರೊಂದು ಹೇಳ್ತಾರೆ, ಅದೆಲ್ಲ ಇರ್ಲಿ, ಅವರ ಸ್ವಂತ ಅಭಿಪ್ರಾಯಗಳವೆಲ್ಲ, ಯಾವುದು ಪಕ್ಷದ ತೀರ್ಮಾನ ಅಲ್ಲ. ಅದು ಮೊನ್ನೆ ಹೇಳಿಕೆ ಕೊಟ್ಟ ನಂತರದಲ್ಲಿ ಬಂಡೆ ತರ ಇರುತ್ತೆ ಅಂತ ಮುಖ್ಯಮಂತ್ರಿಗಳು ಸರ್ಕಾರದ ಬಗ್ಗೆ ಪ್ರಶಂಸೆ ಮಾಡಿದ್ರು. ಸರ್ಕಾರ ಬಂಡೆ ತರನೇ ಇರೋದು. ಅವರಲ್ಲೇನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸರ್ಕಾರ ನಮ್ಮದು ಬಹಳ ಬಂಡೆ ಅಂತೆ, 5 ವರ್ಷ ಮುಗಿಸ್ತೇವೆ, ಮುಂದಿನ ಚುನಾವಣೆಯಲ್ಲೂ ಮತ್ತೆ ನಾವೇ ಬರ್ತೀವಿ. 5 ವರ್ಷ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇರ್ತಾರ ಅನ್ನೋ ಒಂದು ಪ್ರಶ್ನೆ ಸರ್. ಸರ್ಕಾರ ಇದ್ರೆ ಸಿದ್ದರಾಮಯ್ಯನವರೇ ಅಲ್ವೇನು ಇರೋದು? ಇದಿಷ್ಟು ಹಿರಿಯ ಸಚಿವರಂತ KN ರಾಜಣ್ಣ ಅವರ ಮಾತು. ಸರ್ಕಾರ ಇದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷ ಅವರೇ ಇರ್ತಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರೋದು. ಬೇರೆಯವರ ಅಭಿಪ್ರಾಯಗಳನ್ನು ಹೇಳಿ, ಆದರೆ ನಮ್ಮ ಅಭಿಪ್ರಾಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದ್ರೆ 5 ವರ್ಷ ಮುಖ್ಯಮಂತ್ರಿಗಳಾಗಿರ್ತಾರೆ ಅನ್ನೋ ಮಾತನ್ನು ಕೂಡ TV9 ಬಳಿ ಹಂಚ್ಕೊಳ್ತಾ ಇರೋದು. ಕ್ಯಾಮ್ರಾ ಮಂಜು ಜೊತೆ ಸುನಿಲ್, TV9 ಚಿಕ್ಕಬಳ್ಳಾಪುರ.